ಜಯಂತ್ ಅವರ ಹುಟ್ಟು ಹಬ್ಬ. ಹ್ಯಾಪಿ ಬರ್ತ್ಡೇ ಡಿಯರ್ ಹಸ್ಬೆಂಡ್. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಸ್ವಲ್ಪ ತೊದಲ್ತಾ ಇದ್ದೀನಿ. ನೀನಾ ನಾನು ಕೋಳಿ ಅನ್ಕೊಂಡ್ಬಿಟ್ನಲ್ಲ, ಹಾಗಾಗಿ ಆ ಕನ್ಫ್ಯೂಷನ್ ಅಲ್ಲೇ ನಾನು ಪ್ರೆಪ್ ಆಗ್ತಾ ಇದ್ದೀನಿ. ಯೂಟ್ಯೂಬ್ ಸೆನ್ಸೇಷನ್ ಸ್ಟಾರು ಬನ್ರಿ ಇಲ್ಲಿ. ಹೇಳಾಯ್ತು, ನಾನು ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅದರಿಂದ. ಫಸ್ಟ್ ಎಪಿಸೋಡ್ ನೋಡ್ದ ಸುಮ್ಮನೆ ಬಿಲ್ಡಪ್ ರೀ, ನಾನು ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಅಂತ ಏನೂ ಮಾಡಲ್ಲ. ನಿಮಿಷ ಮೈಕ್ ಇಟ್ಕೊಳ್ಳಿ, ನಂಗೆ ಯಾರು ಕಾಲ್ ಮಾಡ್ತಾ ಇದ್ದಾರೆ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಇಡೀ ದಿನ ನಾನು ಮಲ್ಕೋಬೇಕು. ಐ ವಾಂಟ್ ಟು ಬಿ ಲೇಜಿ, ತಾಚಿ ಮಾಡಬೇಕು, ಟಿವಿ ನೋಡಬೇಕು, ಊಟ ಮಾಡಬೇಕು ಅಂತ. ಹ್ಯಾಪಿ ಬರ್ತ್ಡೇ ಜಯು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ದಿಸ್ ವ್ಲಾಗ್ ಈಸ್ ಅಬೌಟ್ ಮೈ ಹಸ್ಬೆಂಡ್ಸ್ ಬರ್ತ್ಡೇ. ಸೊ ಜಯಂತ್ ಅವರ ಹುಟ್ಟು ಹಬ್ಬ ಜೂನ್ 5ಕ್ಕೆ, ಇವತ್ತು ಜೂನ್ 4. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಸ್ವಲ್ಪ ತೊದಲ್ತಾ ಇದ್ದೀನಿ. ಒಂದು ಸ್ವಲ್ಪ ಕರುಣೆ ಇರಲಿ. ನೀನಾ ನಾನು ಕೋಳಿ ಅನ್ಕೊಂಡ್ಬಿಟ್ನಲ್ಲ. ಸೊ ದಿಸ್ ಬರ್ತ್ಡೇ ಇಸ್ ವೆರಿ ಸ್ಪೆಷಲ್. ಯಾಕೆ ಅಂದ್ರೆ ಮಿಸ್ಟರ್ ಜಯಂತ್ ಅವರು ಅವರ 20s ಅನ್ನು ಮುಗಿಸಿ 30ಗೆ ಕಾಲಿಡ್ತಾ ಇದ್ದಾರೆ. 25 ಇರ್ಬೋದು ಸರ್, ಹತ್ತತ್ರ ಬರ್ತಾ ಇದ್ದೀರಾ. 30 ಕರೆಕ್ಟ್ ಹೇಳ್ಬಿಟ್ರಿ. ಟುಮಾರೋ ವಿಲ್ ಬಿ ಹಿಸ್ 30th ಬರ್ತ್ಡೇ. ನನ್ನ ಬರ್ತ್ಡೇನೋ ಅವ್ರ ಬರ್ತ್ಡೇನೋ ಅಂತ ಗೊತ್ತಾಗ್ದಿರೋ ಅಷ್ಟು ಎಕ್ಸೈಟ್ಮೆಂಟ್ ನನ್ನ ಒಳಗಡೆ ಇದೆ. ಹಾಗಾಗಿ ಆ ಕನ್ಫ್ಯೂಷನಲ್ಲೇ ನಾನು ಪ್ರೆಪ್ ಆಗ್ತಾ ಇದ್ದೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಸಲೂನ್ಗೆ ಹೋಗ್ತಾ ಇದ್ದೀನಿ. ಒಂದು 2 months ಆಗೋಗಿತ್ತು ನಾನು ಸಲೂನ್ಗೆ ಹೋಗಿರಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ನಾನು ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಿಸ್ಬೇಕು. ಸೊ ಗಿಫ್ಟ್ ಪ್ಯಾಕಿಂಗ್ಗೆ ನಮ್ಮ ಅಣ್ಣ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಐ ವಿಲ್ ಗೋ ಟು ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಐಟಮ್ಸ್ ಇನ್ನೂ ಆರ್ಡರ್ ಮಾಡೋದಿದೆ, ಒಂದಷ್ಟು ಗಿಫ್ಟ್ಸು. ಸೊ ಅದು ಬಂದ ಮೇಲೆ ಒಟ್ಟಿಗೆ ಕುತ್ಕೊಂಡು ನಾನು ಅಣ್ಣ ಪ್ಯಾಕ್ ಮಾಡ್ತೀವಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಲೈಕ್ ಅ BTS ಆಫ್ ಜಯಂತ್ ಬರ್ತ್ಡೇ. ತುಂಬ ಪ್ಲ್ಯಾನ್ ಮಾಡಿದ್ದೀನಿ ಜಯಂತ್ ಅವರ ಬರ್ತ್ಡೇ, ಬಿಕಾಸ್ 30th ಬರ್ಡೇ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರಬೇಕು ಅಂತ. ಆ್ಯಂಡ್ ಐ ರಿಯಲಿ ಹೋಪ್ ಹಿ ಲೈಕ್ಸ್. ಅವ್ರು ಹೆಂಗೆ ಅಂದರೆ ಅವ್ರಿಗೆ ಅಷ್ಟೆಲ್ಲ ಎಕ್ಸೈಟ್ಮೆಂಟ್ ಇಲ್ಲ ಅವ್ರ ಬರ್ಡೇ ಬಗ್ಗೆ. ಬರ್ಡೇ ಏನದರ್ ಡೇ ಅಂತ. ಬಟ್ ನಾನು ಫುಲ್ ಆಪೋಸಿಟ್. ನನ್ನ ಬರ್ಡೇ ಅಂದರೆ ನಾನು 1 ತಿಂಗಳಿಂದನೇ ನನ್ನ ಬರ್ಡೇಗೆ ಪ್ರಿಪೇರ್ ಆಗ್ತೀನಿ. ಹಾಗೆ ಅವ್ರ ಬರ್ಡೇಗೆ ನಾನೇ ಎಕ್ಸೈಟ್ ಆಗಿಬಿಟ್ಟು, ಹೌದೇ ನಿನ್ನ ಬರ್ಡೇಗೆ 1 month ಇದೆ, ಓ ಮೈ ಗಾಡ್ ಅಂತ. ನಾನು ಅವ್ರ ಬರ್ಡೇಗೂ ಇವಾಗ ಐ ಆಮ್ ಪ್ರಿಪ್ಪಿಂಗ್ ಫ್ರಮ್ 1 month. ಐ ರಿಯಲಿ ಹೋಪ್ ಹಿ ಲೈಕ್ಸ್ ಇಟ್. ಸೊ ಯಾ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ವ್ಲಾಗ್. ಓಕೆ, ಸೊ ನಾನು ರೀಚ್ ಆಗಾಯ್ತು ಅಮ್ಮ ಮನೆ. ಆ್ಯಂಡ್ ಮಿಸ್ಟರ್ ಮಂಜುನಾಥ್, ಏನ್ರಿ ವ್ಲಾಗು, ಯೂಟ್ಯೂಬ್ ಸೆನ್ಸೇಷನ್ ಸ್ಟಾರು ಬನ್ರಿ ಇಲ್ಲಿ. ಏನ್ ಹಿಡಿಯಕ್ ಆಗ್ತಿಲ್ವಂತೆ ನಿನ್ನ. ಅದಕ್ಕೆ ಹಿಡಿಯಕ್ ಆಗ್ತಿಲ್ಲ ನಿನ್ನ. ನಮ್ದೇನಪ್ಪ ಹವಾ, ನಮ್ದು ಯಾವಾಗ್ಲೂ ಹವಾ ಇಲ್ಲ, ಎಲ್ಲ ನಿಂದು. ಜಯಂತದ ಈ ಚಾನೆಲ್ ನಂದು ಅಂತ ನನಗೆ ಅನ್ಸದೆ ಮರ್ತ್ಬಿಟ್ಟಿದೆ. ಈ ಚಾನೆಲ್ ನಂದಲ್ಲ ಅಂತ ಅನ್ಸ್ಬಿಟ್ಟಿದೆ. ನೆಕ್ಸ್ಟ್ ಹಬ್ಬ ಇದೆ. ಏನ್ ಹಬ್ಬ? ಮನೆಯದು. ಏನೋ ನನ್ ಬರ್ಡ್ ಅನ್ನೋ ತರ ಆಡ್ತೀಯ. ಒಂದು ಡೈಲಾಗ್ ಹೇಳ. ಹಾ, ಜಯಂತ್ ಈಸ್ ಬಿಕಮಿಂಗ್ 30. ಹೇಳಾಯ್ತು, ನಾನು ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅದರಿಂದ. ಫಸ್ಟ್ ಎಪಿಸೋಡ್ ನೋಡ್ದಾನ. ಈಸ್ ಬಿಕಮಿಂಗ್ 30. ಹಾ, ಯು ಆರ್ ಬಿಕಮಿಂಗ್ ಡೈಲಿ ಆಂಟಿ. ಕಟ್ ಮಾಡಿ, ಲೈನ್ ಕಟ್ ಮಾಡಿ. ಇದನ್ನ ಹಾಕಂಗಿಲ್ಲ, ನೀವು ಎಡಿಟ್ ಮಾಡಬೇಕು. ಪ್ಲೀಸ್. ಇಲ್ಲ ಹಾಕ್ಬಿಡಿ. ನೀನೇನಂಗಾರೆ ತಾತ ನನ್ಕಿನ 10 ವರ್ಷ ದೊಡ್ಡೋನ್ ನೀನು. ಸೊ ನಾನೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಬರ್ತಾ ಒಂದು ತುಂಬಾ ಎಡವಟ್ ಕೆಲಸ ಮಾಡ್ಕೊಂಡಿದೀನಿ. ಅದು ಏನಪ್ಪ ಅಂದ್ರೆ, ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡ್ಬೇಕಿತ್ತು ಅಂತ. ಐಟಮ್ಸ್ನ ನಾನು ಅಲ್ಲಿ ಮಾಡ್ಬಿಟ್ಟಿದೀನಿ. ಇಲ್ಲ ಅಮ್ಮ ಮನೆಗೆ ಆರ್ಡರ್ ಮಾಡ್ಬೇಕಿತ್ತು, ಸೊ ಅಲ್ಲಿ ಮಾಡ್ಬಿಟ್ಟಿದೀನಿ. ಇವಾಗ ಮತ್ತೆ ಪೋರ್ಟರ್ ಬುಕ್ ಮಾಡಿ ಅಲ್ಲಿಂದ ಇಲ್ಲಿಗೆ ತರ್ಸ್ಕೊತಾ ಇದೀನಿ. ಅಲ್ಲಿ ಸೆಕ್ಯೂರಿಟಿ ಕೈಲಿ ಕೊಡ್ಸಿದ್ದೆ. ಏನಂತಾರೆ? ಒಬ್ರು ಕ್ಯಾರೆಕ್ಟರ್ ಇತ್ತು. ಯಾವ ಕ್ಯಾರೆಕ್ಟರ್? ಎಡವಟ್ ಅಣ್ಣಯ್ಯ ಅಂತ. ಅವನು ಏನ್ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಅವ್ನು ಹೇಳಿರೋದೇನೋ ನಿಮ್ಗೆ ಸ್ವಲ್ಪ ನಗು ತರಿಸಿದೆಯಲ್ಲ ಮಾತು, ಅದಕ್ಕೆ ಫೋರ್ಸ್ಫುಲಿ ಹಾಕ್ತಾ ಇದ್ದಾನೆ ಜೋಕ್ಸ್ನ. ಹಿ ವಾಂಟ್ಸ್ ಟು ಪುಟ್ ಇನ್ ಸಮ್ ಎಫರ್ಟ್ಸ್ ಅಂಡ್ ಟಾಕ್. ನಾವು ಮಾತಾಡೋದೇ ಹಿಂಗೆ, ಬಟ್ ಅದು ಕೆಲವು ಡೈಲಾಗ್ ಅನ್ಸುತ್ತೆ. People can enjoy the vlog. ಯಾವಾಗಲೂ ಡೈಲಾಗ್ಗಳು ಬರುತ್ತೆ. ನೀವು ಫೇಮಸ್ ಆಗಿರೋದು ಡೈಲಾಗ್ಗಳಿಗೆ. ಏನಕ್ಕೆ ನೋಡಿ ಇಲ್ಲಿ ತಟ್ಟೆ ನೋಡಿ ಇಲ್ಲಿ ತೋರ್ಸೋ ಚಿನ್ನ ತೋರ್ಸೋ. ನೋಡ್ರಿ ಮುದ್ದೆ, ಸೊಪ್ಸಾರು ಮುದ್ದೆ. ಏನ್ ಮುದ್ದೆ ಇದು? ಜೋಳದ ಮುದ್ದೆ. ಯಾಕೆ ರಾಗಿ ಮುದ್ದೆ ತಿನ್ನಲ್ವಾ ನೀನು? ಕಪ್ಗಾಗ್ಬಿಡ್ತೀಯ ಅಂತ. ಆಲ್ಟರ್ನೇಟಿವ್, ಒಂದು ಸಲ ರಾಗಿ ಒಂದು ಸಲ ಜೋಳ.
ನಾನು ಏಸ್ಥೆಟಿಕ್ ಬಾಲ್ಕನಿನ ನಮ್ಮ ಅಮ್ಮ ಫುಲ್ ಅನ್ಎಸ್ಥೆಟಿಕ್ ಮಾಡಿಬಿಟ್ಟಿದ್ದಾರೆ ನೋಡಿ, ಎಲ್ಲ ಒಣಗಾಕೊಂಡಿಲ್ಲ ಬಾಲ್ಕನಿಯಲ್ಲಿ. ಥ್ಯಾಂಕ್ಸ್ ಮಾಮ್, ಇಟ್ಸ್ ವೆರಿ ಕ್ಯೂಟ್. ಏನಾದರೂ ಹಂಗೆ ಹೇಳಿದ್ರೆ ಯಾಕೆ ತಿನ್ನಕ್ಕೆ ಪುಳಿಯೋಗರೆ ಬೇಡವಾ ನಿನಗೆ ಅಂತ ಕೇಳ್ತಾರೆ. ಪುಳಿಯೋಗರೆ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ದೆನ್ ಏಸ್ಥೆಟಿಕ್ಸ್. ಹಾಗಾಗಿ ನಾನು ಬರ್ತಾ ನಮ್ಮ ಮಮ್ಮಿಗೆ ಸಾರು ತಗೊಬಂದೆ ಮನೆಯಿಂದ, ಟೇಸ್ಟ್ ಮಾಡಮ್ಮ ಹೆಂಗಿದೆ ಅಂತ. ನಮ್ಮಮ್ಮ ಆ ಸಾರು ಫ್ರೆಶ್ ಸಾರಲ್ಲಿ ತಿಂತಾ ಇದ್ದಾರೆ. ಆ ಮಗಂಗೆ ನೆನ್ನೆ ಸಾರು ಕೊಟ್ಟಿದ್ದಾರೆ. ಮನೆ ಕಣರಂಗ ಇದು ಮುನಿಯಮ್ಮನ ಹೋಟ್ಲಲ್ಲ. ಫನ್ ಗೈಸ್, ಫನ್. ಎಲ್ಲಿ ತೋರಿಸುತ್ತೆ ಎಷ್ಟು ಮಾಡಿದೆ. ಅದಕ್ಕೆ ಟೇಸ್ಟ್ ಕೊಡಲ್ವಾ? ಅದು ಬೇಡ, ಬರೀ ಮುದ್ದೆ ಜೊತೆ ಹೆಂಗಿದೆ ಅಂತ. ನಂಗೆ ಮುದ್ದೆ ಅಂದರೆ ಸಖತ್ ಇಷ್ಟ. ಜೋಳದ ಮುದ್ದೆ ಅಲ್ಲ ಮತ್ತೆ ಮನೇಲಿ ಮಾಡಲ್ಲ, ರಾಗಿ ಮುದ್ದೆ ಅಷ್ಟೇ. ರಾಗಿ ಮುದ್ದೆ ತಿಂತೀನಿ, ಜೋಳದ ಮುದ್ದೆ ತಿಂತೀನಿ, ಮೆಂತ್ಯ ಮುದ್ದೆ ತಿಂತೀನಿ. ಎನಿ ಮುದ್ದೆ ಐ ವಿಲ್ ಈಟ್ ಇಟ್. ಐ ಲವ್ ಮುದ್ದೆ. ಈಗ ಆರ್ ಕೊಡ್ರಿ, ನಮ್ಮವ್ವ ಮಾಡ್ದಂಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ. ನನ್ನ ಪೋರ್ಟರ್ ಆರ್ಡರ್ ಬಂದಿದೆ ಫೈನಲಿ. ಮೈ ಐಟಮ್ಸ್ ಹ್ಯಾವ್ ಅರೈವ್ಡ್. ಇದೆಲ್ಲ ಆ್ಯಕ್ಚುಲಿ ಜಯಂತ್ಗೆನೆ. ಇದೆಲ್ಲ ತೋರಿಸ್ತೀನಿ ನೋಡಿ, ಇದೆಲ್ಲ ಕ್ಯೂಟ್ ಗಿಫ್ಟ್ಸು. ಇದೆಲ್ಲ ಹಿಂಗೆ ಕೊಟ್ಬಿಡ್ತೀನಲ್ಲ. ಸೊ ಹಿ ಲವ್ಸ್ ಕಿಟ್ ಕ್ಯಾಟ್, ಹಿ ಲವ್ಸ್ ಡಾರ್ಕ್ ಚಾಕ್ಲೇಟ್, ಆಮೇಲೆ ಓರಿಯೋ ಇಷ್ಟ, ಡಯಟ್ ಕೋಕ್ ಅಂತೂ ಫುಲ್ ಇಷ್ಟ. ಇದು ನಮ್ಮ ಅಮ್ಮಂದು, ಇದು ನಮ್ಮ ಅಣ್ಣಂದು. ಅವ್ನಿಗೂ ಒಂದು ಬಕ್ಷಿಸ್ಕೊಡ್ಬೇಕಲ್ಲ ನಾವು. ಇದು ಎತ್ಕೊಂಬ ಅಂದ, ಸೊ ಇದನ್ನು ಆರ್ಡರ್ ಮಾಡಿದ್ದೆ. ಇದನ್ನೆಲ್ಲ ಇನ್ನು ಗಿಫ್ಟ್ ಪ್ಯಾಕ್ ಮಾಡಲ್ಲ, ಹಾಗೆ ಕೊಟ್ಬಿಡ್ತೀನಿ ಮಿಡ್ ನೈಟೇನೆ. ದ್ಯಾಟ್ ಇಸ್ ಇಟ್. ಇನ್ನೊಂದು ಸ್ವಲ್ಪ ಐಟಮ್ ಅದರಲ್ಲಿದೆ, ಅದನ್ನು ಆಮೇಲೆ ತೋರಿಸ್ತೀನಿ. ಇದು ನಾನು ವ್ರ್ಯಾಪಿಂಗ್ ಪೇಪರ್, ಗಿಫ್ಟ್ ರ್ಯಾಪ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ನಾವು ಪ್ಯಾಕಿಂಗ್ ಮಾಡಿದ್ದೀವಿ ವಾಪಸ್ ಕವರ್ಗೆ. ಯಾಕೆಂದರೆ ಮಂಜುನಾಥ್ ಅವರು ಹ್ಯಾಸ್ ಹೆಲ್ಡ್ ಇನ್ ಹೆಲ್ಪಿಂಗ್ ಮೀ ಗಿಫ್ಟ್ ರ್ಯಾಪ್. ನಾವು ತುಂಬ ಟ್ರೈ ಮಾಡಿ ಆಲ್ರೆಡಿ ಒಂದು ಶೀಟ್ನ ಕೂಡ ಚೆನ್ನಾಗಿ ವೇಸ್ಟ್ ಮಾಡಿದ್ದೀವಿ ಆ್ಯಂಡ್ ನಮ್ಮ ಕೈಲಿ ಪ್ಯಾಕಿಂಗ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಇವಾಗ ನಾವು ವಾಪಸ್ ಅಂಗಡಿಗೆ ಹೋಗ್ತಾ ಇದ್ವಿ, ಅಲ್ಲೇ ಗಿಫ್ಟ್ ರ್ಯಾಪ್ ಮಾಡ್ಸೋಣ ಅಂದರೆ. ಯಾಕೆಂದರೆ ನಾವು ಎಷ್ಟು ಟ್ರೈ ಮಾಡಿದ್ರು ವಿಡಿಯೋ ನೋಡ್ಕೊಂಡು ನಮ್ಮ ಕೈಲಿ ಆಗ್ತಿಲ್ಲ. ಆ್ಯಂಡ್ ಲುಕ್ ಎಟ್ ದಿಸ್ ಬಾಯ್, ಸುಮ್ಮನೆ ಬಿಲ್ಡಪ್ ರೀ. ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಏನೂ ಮಾಡಲ್ಲ. ನೋಡಿ ಹೆಂಗ್ ವೇಸ್ಟ್ ಮಾಡಿದಾನೆ ಅಂದ್ರೆ ಎಲ್ಲ. ಮಂಜುನಾಥ ಏನದು ನಡಿ ಅಷ್ಟೇ, ಹೊರಟಿದೀವಿ. ಲೆಟ್ಸ್ ಗೋ. ಐಲ್ ಕ್ಯಾಚ್ ಯು ಗೈಸ್ ಲೇಟರ್. ಒಂದು ಲೈಫೇ ಇಷ್ಟು, ಇವನು ಮತ್ತೆ ಇವನ್ ರೀಲ್ಸ್ ಅಲ್ಲ, ವರ್ಕ್. ಹೊರಡ್ಲಾ? ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು. ತುಂಬಾ ಖುಷಿ ಆಯ್ತು ನಿನ್ ಹೆಲ್ಪ್ಗೆ, ಥ್ಯಾಂಕ್ಸ್. ಇದನ್ನಲ್ಲೇ ಮನೆ ಹತ್ರ ಮಾಡಿಸ್ಕೊತಿದ್ದೆ. ನಂಗೆ 58 ಕೆಲಸ ಎಕ್ಸ್ಟ್ರಾ ಕೊಟ್ಟಿದ್ಯಾ. ಎಲ್ಲ ಅಮೌಂಟ್ ಟ್ರಾನ್ಸ್ಫರ್ ಮಾಡಮ್ಮ. ಏನು ಅಮೌಂಟು? ಇದು ಪ್ಯಾಕಿಂಗ್ ಮಾಡೋದು ನೀನ್ ಪ್ಯಾಕಿಂಗ್ ಮಾಡಿದ್ದ? ಇದು ನಿಮ್ದೆಲ್ಲ ಎಕ್ವಿಪ್ಮೆಂಟ್ಸ್ ಆರ್ಡರ್ಸ್ ಎಲ್ಲ ತಗೊಂಡ್ಬರ್ಬೇಕಲ್ವಾ? ಹೌದಣ್ಣ. ಟೋಟಲ್ ಎಲ್ಲ ಮಾಡಿದ್ರೆ ಪೇ ಮಾಡಬೇಕಾಗುತ್ತೆ. ಏನ್ ನಡೀತದಿಲ್ಲ? ಏನಿಲ್ಲ ಸರ್, ನಮ್ಮ ಏರಿಯಲ್ಲಿ ಚಿಕ್ಕ ಫಂಕ್ಷನ್, ಅದಕ್ಕೆ ಸಣ್ಣ ಕಲೆಕ್ಷನ್. ಬಾಯ್ ಜಕ್ಷು. ಹಲೋ ಗೈಸ್, ನಮ್ಮ ಬರ್ಡೇ ಬಾಯ್ ನಮ್ಮ ಜೊತೆನೇ ಇದ್ದಾರೆ. ನಾಳೆ ಬರ್ಡೇ ಆ್ಯಂಡ್ ಇವತ್ತು ಲಾಸ್ಟ್ ಡೇ ಟು ಬಿ ಇನ್ ಯೋರ್ 20s. ಹೆಂಗೆ ಅನಿಸ್ತಿದೆ? ಮಾತೇ ಇಲ್ಲ. ಒಂಥರ ಡಿಫ್ರೆಂಟ್ ಫೀಲಿಂಗ್. 20s ದಾಟ್ ಹೋಗ್ತಾ ಇದೆಯಲ್ಲ ಅಂತ. ಸೊ ಏನು 7 ಸಮುದ್ರ ದಾಟೋಗ್ತಾ ನೀನು ರೇಂಜಲ್ಲಿ ಇರ್ತಾ ಇದೆಯಾ? ನೀನು ಹಂಗೆ ಬಿಲ್ಡಪ್ ಕೊಟ್ಟಿದ್ದಲ್ಲ. ಬಟ್ ನನ್ನ ಬರ್ಡೇಗೆ ನನಗಿಂತ ಮೇಘ್ನಾ ಅವರೇ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಅನಿಸ್ತಾ ಇದೆ ಇದು ನಂದೇ ಬರ್ಡೇ ಅಂತ ಅಲ್ವಾ? ಐ ಸೆಲೆಬ್ರೇಟ್ ಮೈ ಬರ್ಡೇ ಟ್ವೈಸ್ ಗೈಸ್. ಜಯಂತ್ ಬರ್ಡೇ ದಿನ ಆ್ಯಂಡ್ ನನ್ನ ಬರ್ಡೇ ದಿನ. ಐ ಆಮ್ ಆಲ್ವೇಸ್ ಎಕ್ಸೈಟೆಡ್. ನಾನು ಜಸ್ಟ್ ಅನದರ್ ಡೇ ಅಂತ ಇದ್ದೀನಿ. ಪಾಪ ಹಿಂದಿನ ದಿವಸನೇ ನನ್ನ ಫೇವ್ರೆಟ್ ಫುಡೆಲ್ಲ ಆರ್ಡರ್ ಮಾಡಿದ್ರು. ಹಾಂ, ಯಾಕೆಂದರೆ ನಾನು ಅಂದೆ ಇವತ್ತು ಲಾಸ್ಟ್ ಡೇ, ನೀನು ಮತ್ತೆ 20s ಹೋಗೋಕ್ಕಾಗಲ್ಲ. ಸೊ ಇವತ್ತು ಲೆಟ್ಸ್ ಪಾರ್ಟಿ ಅಂತ ಹೇಳಿ ಏನೇನು ಬೇಕು ಫುಡ್ ಅಂತ ಕೇಳಿ ಆರ್ಡರ್ ಮಾಡಿದೆ. ಜಯಂತದ್ದು ನಂದು ಊಟ ಆಗಿದೆ ಆ್ಯಂಡ್ ಇವಾಗ ಡೆಸರ್ಟ್ ಕೇಳ್ತಾ ಇದ್ದಾರೆ ಏನು ಬೇಕು ಅಂತ. ವಾಟ್ ಯು ವಾಂಟ್? ಚಾಕ್ಲೇಟ್ ಮಾಲ್ಟ್ ಫ್ರಮ್ ಕಾರ್ನರ್ ಹೌಸ್. ಚಾಕ್ಲೇಟ್ ಮಾಲ್ಟ್ ಕೇಳಿದ್ರು ಕಾರ್ನರ್ ಹೌಸಿಂದ. ಬಟ್ ಪ್ರಾಬ್ಲಮ್ ಏನಂದರೆ ಅದು ಡೆಲಿವರ್ ಆಗ್ತಾ ಇಲ್ಲ. ಅವ್ರು ಹೋಗೋಣ ಅಂತಿದ್ದಾರೆ, ಮಳೆ ಬರ್ತಿದೆ. ಸೊ ನಾನು ಹೋಗೋದೆಲ್ಲ ಬೇಡ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಸೊ ಐಮ್ ಟೆಲ್ಲಿಂಗ್ ಹಿಮ್ ಲೆಟ್ಸ್ ಈಟ್ ಸಮ್ ಐಸ್ ಕ್ರೀಮ್, ನೋಡೋಣ ಸಾಕು ಅಂತ. ಚಾಕ್ಲೇಟ್ ಮಾಡಿ ನಾಳೆ ತಿನ್ನೋಣ ಬರ್ಡೇಗೆ ಅಂತ ಹೇಳಿದ್ದೀನಿ. ಸೊ ಒಂದು ನಿಮಿಷ ಮೈಕ್ ಇಟ್ಕೊಳ್ಳಿ, ನಂಗೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ನನ್ನ bestie is calling me. Sorry. Bestie, I know you'll be seeing this vlog. I am doing vlog. I'll call her back. ನಾಳೆ ಏನು ಮಾಡೋಣ? ಸೊ ಜಯಂತ್ ಅವ್ರಿಗೆ ನಾನು ಕೇಳಿದಾಗ ಏನು ಮಾಡಬೇಕು ಬರ್ಡೇಗೆ ಏನು ಬೇಕು ಅಂತ ಕೇಳಿದಾಗ ಹಿ ಕ್ಲಿಯರ್ಲಿ ಟೋಲ್ಡ್, ಇಡೀ ದಿನ ನಾನು ಮಲ್ಕೋಬೇಕು, ಐ ವಾಂಟ್ ಟು ಬಿ ಲೇಝಿ, ಏನು ಮಾಡಬಾರ್ದು. ನಾನಂದರೆ ಎವ್ರಿ ಡೇ ನೀ ಹೆಂಗಿದ್ರು ಲೇಝಿ, ಅದು ಬಿಟ್ಟು ಬೇರೆ ಏನಾರು ಹೇಳುತ್ತಾ? ದಟ್ಸ್ ಮೈ ಐಡಿಯಲ್ ಬರ್ತ್ಡೇ. ಸೊ ಹಿ ಟೋಲ್ಡ್ ನಂಗೆ ಏನು ಬೇಡ, ಆರಾಮಾಗಿ ನಾನು ಚಿಲ್ ಮಾಡ್ಕೊಂಡಿರಬೇಕು, ಬರ್ಡೇ ದಿನ ತಾಚಿ ಮಾಡಬೇಕು, ಟಿ ವಿ ನೋಡಬೇಕು, ಊಟ ಮಾಡಬೇಕು ಅಂತ. ಸೊ ನಾನು ಕೇಳ್ತೀನಿ ಏನಾರು ಎಕ್ಸೈಟಿಂಗ್ ಆಗಿ ಮಾಡೋಣ ಅಂತ. ಬಟ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಸೊ ಸದ್ಯಕ್ಕೆ ನಾನು ಅವ್ರು ಕೇಳ್ತೀನಿ ತಿಂಡಿಗೆ ಏನು ಬೇಕು ನಾಳೆ. ನಿನ್ನೆ ದಿನನ ನೀನು ಡಿಸೈಡ್ ಮಾಡ್ಕೊಳ್ಳೋ ಅಂತ ಅವಕಾಶ.
ಲೈಫಲ್ಲಿ ಒಂದೇ ಸೀಸನ್ ಸಿಗೋದು ಈ ಥರ. ಏನ್ ಬೇರೆ ಆಗ್ಬಿಟ್ಟಿರೋ ಥರ ಓಹೋ ಎಕ್ಸ್ಟ್ರಾ ಸ್ಪೆಷಲ್ ಮಾಡೋಣ ಅಂತ. ತಾವು ತಿಂಡಿ ತಿನ್ನೋಣ, ತಾವು ತಿಂಡಿ ಅಥವಾ ನಿಂಗೆ ಎಲ್ಲಿ ಇಷ್ಟನೋ, ನಿಂಗೆ ಏನು ಬೇಕೋ ಯು ಕ್ಯಾನ್ ಆಸ್ಕ್ ಮೀ, ಯುವರ್ ವಿಶ್ ಇಸ್ ಗ್ರಾಂಟೆಡ್. ಹಂಗೆ ಅಂದ್ಬಿಟ್ಟು ಚಾಕ್ಲೇಟ್ ಮಾಡಿ ಅವಾಗಿಂದ ಕೇಳ್ತೇನೆ. ಬೇಡ, ಮಳೆ ಬರ್ತಾ ಇದೆ, ಆರ್ಡರ್ ಬರ್ತಾ ಇಲ್ಲ, ಡೆಲಿವರಿ ಹೋಗೋಣ ಅಂದರೆ ಇವಾಗ ಮಳೆ ಟೈಮಲ್ಲಿ ಹಂಗೆಲ್ಲ ಹೋಗ್ಬಾರ್ದು, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ನಾಳೆ ಇಡ್ಲಿ ವಡೆ ತಿನ್ನೋಣ. ಇಡ್ಲಿ ವಡೆ ಜಯಂತ್ ಫೇವ್ರೆಟ್ ತಿಂಡಿ ಅಂದರೆ ಇಡ್ಲಿ ವಡೆ. ತಿಂಡಿಗೆ ಅದೇ ಸಾಕಾ? ಸಾಕು ಬೇಕಾದಷ್ಟು. ಓಕೆ, ಎಲ್ಲಿಂದ ತಿಂಡಿ ತಿನ್ನಬೇಕು? ಹಾಂ, ತಾಜಾ ತಿಂಡಿ ಅಥವಾ ಬ್ರಾಹ್ಮಿಣ್ಸ್ಗೆ ಹೋಗೋಣ. ಓಕೆ, ಲಂಚ್ಗೆಲ್ಲಿ ಹೋಗಬೇಕು? ಗೊತ್ತಿಲ್ಲ. ಡಿನ್ನರ್ಗೆಲ್ಲಿ ಹೋಗಬೇಕು? ಗೊತ್ತಿಲ್ಲ. ವೆರಿ ಗುಡ್, ಹಾಗೆ ಇರಬೇಕು. ಓಕೆ, ಸೊ ಅಮ್ಮ ಆಲ್ರೆಡಿ ಜಾಮೂನ್ ಪ್ರಿಪ್ರೇಷನ್ ಮಾಡಿದ್ದಾರೆ ಬಿಕಾಸ್ ಜಯಂತ್ ಫೇವ್ರೆಟ್ ಸ್ವೀಟ್ ಇಸ್ ಜಾಮೂನ್. ಅಮ್ಮ ಮಾಡಿದ್ದಾನೆ ನಾನು. ಅವ್ರ ಅಮ್ಮ ಮಾಡಿರೋ ಜಾಮೂನ್ ಅಷ್ಟೇ ಇಷ್ಟ ಅಂತೆ ಜಯಂತ್ಗೆ. ಹೊರಗಡೆ ಎಲ್ಲೂ ತಿನ್ನಲ್ಲ ಅವರು, ಅದಕ್ಕೇ ಹೋಟೆಲ್ಲು ಸ್ವೀಟ್ ಅಂಗಡಿ ಎಲ್ಲೂ ತಿನ್ನಲ್ಲ, ಮನೇಲಿ ಮಾತ್ರ ತಿನ್ನೋದು ಬಿಕಾಸ್ ಹೀ ಲೈಕ್ಸ್ ಇಟ್. ಸೊ ಅಮ್ಮ ಆಲ್ರೆಡಿ 12 ಗಂಟೆಗೆ ತಿನ್ನಿಸ್ಬೇಕಂತ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೀನಿ. ಎನಿ ಮೆಸೇಜ್ ಫಾರ್ ಯುವರ್ 29 years ಆಫ್ ಲೈಫ್ಗೆ ಏನಾದರೂ? ಗ್ರೇಟ್ಫುಲ್ ಫಾರ್ ಗಾಡ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. 29 yearsಲ್ಲಿ ನೀನು ಏನೇನು ಅಚೀವ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿರೋದೆಲ್ಲ ಅಚೀವ್ ಮಾಡಿದೆ? ಎಸ್, ಆಲ್ಮೋಸ್ಟ್ ಎವ್ರಿಥಿಂಗ್. ಆಲ್ಮೋಸ್ಟ್. ವಾ, ನೈಸ್. ಆರಾಮಾಗಿದೆ, ಖುಷಿಯಾಗಿದೆ, ಕುಶಲವಾಗಿದೆ. ಕುಶಲವಾಗಿದೆ. ಏನ್ರಿ ಕನ್ನಡ, ಏನ್ರಿ ಇದು? ಸೊ ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿಯಾಗಿರ್ತಾರೆ ನನ್ನ ಕನ್ನಡ ಮಾತಾಡೋದು ನೋಡಿ. ಓಕೆ, ನೆಕ್ಸ್ಟ್ 30th ಬರ್ಡೇಗೆ ಏನು ರೆಸೊಲ್ಯೂಷನ್? ಲೈಕ್ ಹೌ ಡು ಯು ವಾಂಟ್ ಯುವರ್ 30s ಟು ಲುಕ್ ಲೈಕ್? ಐ ನೋ ವಾಟ್ ಹಿಲ್ ಟೆಲ್. ಫಿಟ್. ಎಸ್, ಫಿಟ್ನೆಸ್ ಇರಬೇಕು, ಇನ್ನೊಂದು ಇರಬೇಕು, ಡ್ಯಾನ್ಸಿಂಗ್ ಇರಬೇಕು, ಫೈಟಿಂಗ್ ಇರಬೇಕು. ಲಾಸ್ಟ್ 1 ವರ್ಷದಿಂದ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಹುಚ್ಚು ಬಂದುಬಿಟ್ಟಿದೆ. ಸೊ ತಿನ್ನೋದು, ವರ್ಕೌಟ್ ಮಾಡೋದು. ಸೊ ಕಮಿಂಗ್ ಇಯರ್ಸ್ ಐ ವಾಂಟ್ ಬಿ ಎಕ್ಸ್ಟ್ರೀಮ್. ಐ ವಾಂಟ್ ಸಿ ಎಷ್ಟು ಫಿಟ್ ಆಗ್ಬೋದು ನಾನು ಈ ಬಾಡಿಲಿ. ದಟ್ ಈಸ್ ದಿ ಐಡಿಯಾ. ಸೊ 30th ಬರ್ಡೇಗೆ ನಿನಗೆ ನೀನು ಏನು ಗಿಫ್ಟ್ ಕೊಡ್ಕೋತಾ ಇದೆಯಾ? ಪೀಸ್ ಆಫ್ ಮೈಂಡ್. ಅಮ್ಮ ಹೇಳ್ತಾ ಇದ್ದಾರೆ ನನ್ನ ಮಗನ ಏಜ್ ರಿವೀಲ್ ಮಾಡಬೇಡಮ್ಮ, ನನ್ನ ಮಗ ಇನ್ನೂ 18 ವರ್ಷ ಅಂತ. ಅಕ್ಕ, ಈ ವ್ಲಾಗ್ ನೀವು ನೋಡ್ತಾ ಇದ್ರೆ ಇದು ನಿಮಗೆ ನಮಗೆ ಅರ್ಥ ಆಗಿರುತ್ತೆ. ಹೌದಾ, ಇನ್ನು 18 ವರ್ಷ. ಓಕೆ, ಥ್ಯಾಂಕ್ ಯು ಪಾ. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು ಅನಿಸ್ತಾ ಇದೆ. ಫೈನಲಿ someone has realized it. ನೈಸ್. ಆಮೇಲೆ ಪ್ರೌಡ್ ಆಫ್ ಯು, ವೆರಿ ಗುಡ್. ಬಟ್ ನಾನು ಈ ವರ್ಷದ ಗಿಫ್ಟ್ ಆಲ್ರೆಡಿ 2 ತಿಂಗಳಿಂದನೇ ತೊಗೊಬಿಟ್ಟೆ. ಸಫಾರಿ ತೊಗೊಂಡು. ಓ ನೋಡಿ 30th ಬರ್ಡೇಗೆ ಅಂತ ಇದು ಗಿಫ್ಟು, ಕಾರು. ನಮ್ಮ ಅಮ್ಮಂಗೆ ಇಡೀ ಫ್ಯಾಮಿಲಿ ಮೆಂಬರ್ ಸ್ಕೀಮ್ ಹಾಕಿ ತಲೆಗೆ ತುಂಬಿ ತುಂಬಿ ತುಂಬಿ. ಓಕೆ, ಸೊ ಎಸ್, ಇದಾಗಿತ್ತು ನಮ್ಮ ಇಂಟ್ರೋ ವಿಡಿಯೋ. ಈ ಇಂಟ್ರೋ ವಿಡಿಯೋ ಅಂತ ಅನ್ಕೊಳ್ಳಿ. 7 minutes ಆಗೋಯ್ತು. ಪರವಾಗಿಲ್ಲ, ಎಡಿಟರ್ ಅದು ಎಷ್ಟು ಕಟ್ ಮಾಡಬೇಕು ಮಾಡ್ಕೋತಾರ ಅವರು. ಇಟ್ಸ್ ಫೈನ್. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಇದಾಗಿತ್ತು ನಮ್ಮ ಚಿಟ್ ಚಾಟ್ ಸೆಷನ್ ವಿತ್ ದ ಬರ್ಡೇ ಬಾಯ್. ನಾನು ಇದೊಂದು ಕ್ಯೂಟ್ ಸರ್ಪ್ರೈಸ್ ಸೆಟಪ್ ಮಾಡಿದ್ದೀನಿ ನಮ್ಮ ಬೆಡ್ರೂಮಲ್ಲಿ ಜಯಂತ್ ಅವ್ರಿಗೆ. ಆ್ಯಂಡ್ ಇದೆಲ್ಲ ಬೇಸಿಕ್ಲಿ ವಾಟ್ ಹಿ ಲೈಕ್ಸ್. ಅದೆರಡು ನನ್ನ ಗಿಫ್ಟ್, ಈ ಮಿಡ್ ನೈಟ್ ಓಪನ್ ಮಾಡುವಂಥ ಗಿಫ್ಟ್ಸು. ಸೊ ಬೊಕ್ಕೆ ಇದೆ, ಡಾರ್ಕ್ ಚಾಕ್ಲೇಟ್ ಇದೆ, ಡಯಟ್ ಕುಕಿ ಲವ್ಸ್, ಓರಿಯೋ ಈ ಲವ್ಸ್, ಕಿಟ್ ಕ್ಯಾಟ್ ಇದೆ, ಕಾರ್ನರ್ ಹೌಸ್ ಅಂತ ಚಾಕ್ಲೇಟ್ ಮಾಂಟ್ ಹಿ ರಿಯಲಿ ಲೈಕ್ಸ್. ದಿಸ್ ಇಸ್ ದ ಸೆಟಪ್ ದಟ್ ಹ್ಯಾವ್ ಡನ್. ಬಟ್ಟೆ ಇದೆ, ಈ ಆ್ಯಕ್ಚುಲಿ ಇಷ್ಟು ಬಟ್ಟೆ ಅವ್ರಿಗೆ ಗೊತ್ತು ನಾನು ಶಾಪಿಂಗ್ ಮಾಡಿರೋದು, ಅಂದರೆ ಅವರು ಬಂದಿದ್ರು. ಹಿ ಹಸ್ ಚೋಸನ್ ಇಟ್. ಸೊ ಅದನ್ನು ಇವಾಗ ನಾನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಸೆಟಪ್ ಮಾಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಅಪ್ಪ ಅಮ್ಮ ರೆಡಿ. ಇಲ್ಲಮ್ಮ, ಕೇಕ್ ತರಿಸ್ಲಿಲ್ಲ. ಏನು ಬೇಡ ಅಂತೇಳಿ ಜಯಂತ್, ಅದಕ್ಕೆ ಕೇಕ್ ಯಾಕೆ ಅಲ್ವಮ್ಮ, ನೀವು ಮಾಡಿರೋ ಜಾಮೂನೇ ಸಾಕು, ಕೇಕ್ ಯಾಕೆ? ಜಯು ಬರ್ಡೇಗೆ ನಾವೆಲ್ಲರೂ ರೆಡಿ ಆಗ್ತಿರೋ ಥರ ಇದೆ. ಇಲ್ಲಿ ನೋಡಿ, ಬರ್ಡೇ ಬಾಯ್. ವೆರಿ ನೈಸ್. ಐ ಯು ಎಕ್ಸೈಟೆಡ್ ಫಾರ್ ಯೋರ್ ಬರ್ಡೇ? ಓಕೆ, ಇನ್ನು 2 ನಿಮಿಷದಲ್ಲಿ ಲೆಟ್ಸ್ ಗೋ. ಇನ್ನೂ ಇಲ್ಲ, ಅಲ್ಲಿ ಟೈಮ್ ಇದೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅಮ್ಮ ಜಾಮೂನ್ ತಿನ್ನಿಸ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಡಿಯರ್ ಹಸ್ಬೆಂಡ್. ಎಂಜಾಯ್. ಥ್ಯಾಂಕ್ ಯು. ಎಲ್ಲಮ್ಮ ಕೇಕ್ ಎಲ್ಲಿ? ಯಾವ ಕೇಕು? ಏನು ಕೇಕು?
ಥ್ಯಾಂಕ್ ಯು. ಅಂದ್ರೂ ಕೊನೆಗೂ ಚಾಕ್ಲೇಟ್ ಮಾಡಿ ಕೊಡಿಸ್ಲೇ ಇಲ್ಲ. ಹ್ಯಾಪಿ ಬರ್ಡೇ ಜಯು. ಥ್ಯಾಂಕ್ ಯು. ಅಷ್ಟೇ ಮಲ್ಕೋಬೋದು, ಮುಗೀತ್ ಬರ್ಡೇ ಮುಗೀತ್. ಗುಡ್ ನೈಟ್. ಕೇಕ್ ಆರ್ಡರ್ ಮಾಡಿದ್ದೀನಿ, ಆಫ್ ಕೋರ್ಸ್ ಲೆಟ್ಸ್ ಕಟ್ ಇಟ್. ಸೊ ದಿಸ್ ಇಸ್ ದ ಕೇಕ್ ದಟ್ ಐ ಹ್ಯಾವ್ ಆರ್ಡರ್ಡ್. ಚಾಕ್ಲೇಟ್ ಟ್ರಫಲ್, ಜಯಂತ್ ಅವ್ರಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಹಾಗಾಗಿ, ಆ್ಯಂಡ್ ನಾವೇ ಅಲ್ವಾ ಅದಕ್ಕೆ ಒಂದು ಕ್ಯೂಟ್ ಕೇಕ್, ಪುಟ್ಟ ಕೇಕ್ ಮಾಡಿದ್ದೀನಿ. ಇಟ್ಸ್ ವೆರಿ ಕ್ಯೂಟ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಕೇಕ್. ಚಾಕ್ಲೇಟ್ ನೋಡೋಕೆ ಖುಷಿ ಆಗ್ಬಿಡುತ್ತೆ. ನಾನು ಅನ್ಕೊಂಡೆ ಅದು ಫೋಟೋ ನೋಡಿದ ತಕ್ಷಣ ನಿಂಗೆ ಇಷ್ಟ ಆಗುತ್ತೆ ಅಂತ, ಅದಕ್ಕೆ ಅದೇ ಆರ್ಡರ್ ಮಾಡಿ. ಇದೆ ಕ್ಯಾಂಡಲ್ ಹಾಕ್ತೀನಮ್ಮ. ಗನಾಶ್ ಇದೆ. ಗನಾಶ್. ದಿ ಗನಾಶ್ ಫ್ಯಾಕ್ಟ್ರಿ. ಥ್ಯಾಂಕ್ ಯು. ಚಿಕ್ಕ ಅನ್ಕೊಂಡಿದ್ದೀನಿ, ಮಾತಾಡ್ಬೇಡ. ಸಾಕಾಗಿದೆ ಕೇಕ್ ಅಲ್ವಾ? ಒಂದು ನಿಮಿಷ ಲೈನಲ್ಲಿರು, ಬಿಡು ಕೈ ಬಿಡು ಮುಖ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಜಾಯು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಅಕ್ಕಂಗೆ ತಿನ್ಸ್ಬಿಡು. ಅಕ್ಕನ ತಿನ್ಸು. ಯಮ್ಮಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಳ್ಳಮ್ಮ. ನನ್ನ ಹಸ್ಬೆಂಡ್ ಕರೆಕ್ಟ್ ಆಗಿದೆ ಕೇಕ್. ಫುಲ್ ಚಾಕ್ಲೇಟ್, ಪ್ಯೂರ್ ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಟ್ರಫಲ್ ಅಕ್ಕ. 1 2 3 ಬನ್ನಿ. ಡಯಟ್ ಕೋಕೋ ಚಾಕ್ಲೇಟ್ ಮಾಲ್ಟು. ಯಾರೋ ಚಾಕ್ಲೇಟ್ ಮಾಲ್ಟ್ ಕೇಳ್ತಾ ಇದ್ರು, ಆರ್ಡರ್ ಮಾಡ್ಬಿಟ್ಟಿದ್ದೆ. ಹೇಳಿದ್ರು ಪಾಪುಗೆ. ಅದಕ್ಕೆ ಅಷ್ಟು ಕೇಳ್ತಾ ಇದ್ದೆ ಅಂತ, ಅದಕ್ಕೆ ನಾನು ಬೇಡ ಬೇಡ ಕುಡಿಯೋದು ಅಂತ ಹೇಳ್ತಿದ್ದೆ, ಯಾಕೆ ನಾನು ಆಲ್ರೆಡಿ ಆರ್ಡರ್ ಮಾಡ್ಬಿಟ್ಟಿದ್ದೆ. ನನಗೆ ಆಮೇಲೆ ಡಾರ್ಕ್ ಚಾಕ್ಲೇಟ್ ಅದು 70% ಹಾಕು. ಓರಿಯೋ, ಕಿಟ್ ಕ್ಯಾಟ್ ಎಲ್ಲ ಫೇವರೇಟ್, ಎಲ್ಲ ನನ್ನ ಫೇವರೇಟ್. ಹ್ಯಾಪಿ ಬರ್ಡೇ ಜಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಮ್ಯಾಚಿಂಗ್ ವಿತ್ ದಿಸ್. ಯಾ, ತುಂಬಾ ಚೆನ್ನಾಗಿದೆ. ವೆಲ್ಕಮ್. ಎವ್ರಿಥಿಂಗ್ ಇಸ್ ಮ್ಯಾಚಿಂಗ್. ಅದೇ ಹೌದು, ನೋಡ್ಕೊಂಡು ಮಾಡಿದ. ತುಂಬಾ ಚೆನ್ನಾಗಿದೆ. ಏನ್ ಬೇಕಾದ್ರೆ ತಿನ್ಬೋದು, ಚಾಕ್ಲೇಟ್. ಏನಾದ್ರು ಚಾಕ್ಲೇಟ್ ಮಾಲ್ಟು. ಅದಕ್ಕೆ ನೀವು ಕುಡಿಬೋದು. ಚಿಕ್ಕದ್ ಬೇಕಾ ಗಿಫ್ಟ್, ದೊಡ್ಡ ಗಿಫ್ಟ್ ಓಪನ್. ಎರಡೂ ಬೇಕು. ಇವೆರಡೇ ಗಿಫ್ಟ್ ಆಕ್ಚುಲಿ ನಾನು ತಂದಿರೋದು. ಏನಿರ್ಬೋದು. ಸೊ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದೀವಿ, ತೆಗಿಯೋಕ್ಕೆ ಬೇಜಾರಾಗ್ತಾ ಇದೆ. ಮೇಡ್ ಫಾರ್ ಯು ನೇಮ್ ಸ್ಟ್ರಿಂಗ್ಸ್. ಓಪನ್ ಇಟ್, ಯು ಕ್ಯಾನ್ ಓಪನ್ ಇಟ್. ಅಲ್ಲ ಹಂಗಲ್ಲ ಹಿಂಗೆ. ಓಕೆ ಓಕೆ. ವಾವ್, ಸೂಪರ್. ಡ್ರೈವ್ ಸೇಫ್, ಐ ನೀಡ್ ಯು ಹಿಯರ್ ವಿತ್ ಮೀ. ಕಾರ್ ಕೀ ಚೈನ್ ಅದು. ಡ್ರೈವ್ ಸೇಫ್, ಐ ನೀಡ್ ಯು ಹಿಯರ್ ವಿತ್ ಮೀ. ಸೂಪರ್, ಸೋ ಗುಡ್. ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇನ್ನೊಂದು ಬಟ್ಟೆನಾ? ಇಲ್ಲ, ಅಗೇನ್ ರೆಡ್ ಶರ್ಟ್. ಈ ತರ ಶರ್ಟ್ ಇಲ್ಲ ಅನ್ನೋದು. ಅದಕ್ಕೆ ಒಂಥರ ಡೆನಿಮ್ ಶರ್ಟ್. ವೆರಿ ಗುಡ್ ಶರ್ಟ್. ಅದಕ್ಕೆ ಶರ್ಟ್ ತಗೋಬೇಡ ಅಂತ ಇದ್ದೀನಿ. ಪವರ್ ಲುಕ್ ಅಂತಪ್ಪ. ಥ್ಯಾಂಕ್ ಯು ಸೋ ಮಚ್. ಒಳಗಡೆ ವೈಟ್ ವೆಸ್ಟ್ ಹಾಕೊಂಡು ಸುಮ್ಮನೆ ಈ ಥರ ಜಾಕೆಟ್ ಥರ ಹಾಕೊಂಡು ಹೋಗ್ಬೋದು, ಅದು ಆ ಥರ. ಬ್ಯೂಟಿಫುಲ್. ಥ್ಯಾಂಕ್ ಯು. Welcome. ರೆಡ್ ಶರ್ಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಏನಾದ್ರೂ ಪಿಕ್ ಅಂಡ್ ಈಟ್. ಅದು ಹೇಳ್ತಾ ಇದೆ, 0 ಸೈಡ್ ಹೋಗ್ಬೇಕು ಅದು. 3 years old ಬೇಬಿ. 3 years old ಬೇಬಿ. ನಿನ್ನ ಚಾಕ್ಲೇಟ್ ಮಾಡಿ ನಿನಗೋಸ್ಕರ ಕಾಯ್ತಾ ಇದೆ ಪಾಪ. ಐ ಥಿಂಕ್ ನೀನು ಹಿಂಗ್ ಮಾಡೋದು. ಗುಡ್ ನೈಟ್. ಬಾಯ್ 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 ಬಾಯ್. ಬೆಳಿಗ್ಗೆ ಸಿಗೋಣ. ಜಯು, ಇದು ನನ್ನ ಕಡೆಯಿಂದನೇ ಗಿಫ್ಟ್ಸ್ ಗೊತ್ತಲ್ಲ, ತಲುಪಿಸ್ಕೊಂಬಿಡಮ್ಮ. ಅದಕ್ಕೆ 12 ಗಂಟೆವರೆಗೂ ಕೊಡೋಣ ಅಂತ ಹಂಗೆ ಕವರ್ಗೆ ಇಟ್ಕೊಂಡಿದ್ದೆ. ಯು ವಾಂಟ್ ಟು ಶೋ ಮೈ ವ್ಯೂವರ್ಸ್ ವಾಟ್ಸ್ ದ ಔಟ್ಫಿಟ್ಸ್ ಗೊತ್ತಾಗುತ್ತೆ ಅದ್ರಲ್ಲಿ. ಅದರಲ್ಲಿ ಬಟ್ಟೆಗಳಿದೆ, ಅಷ್ಟು ಬಟ್ಟೆಗಳಿದೆ. 3 ಪ್ಯಾಂಟು, 3 ಶರ್ಟು ಎಲ್ಲ ಇದೆ. ಎಲ್ಲ ನಾನು ಟೈಮ್ ತಗೊಂಡು ಮೇಘ್ನ ಒಂದಿ ಬಟ್ಟೆಗಳನ್ನೇ ತಗೊಂಡಿದ್ದೀನಿ. ಅಫ್ಕೋರ್ಸ್ ಹಿ ಹ್ಯಾಸ್ ನೋ ಆಪ್ಷನ್. ಸ್ಟೈಲಿಸ್ಟ್ ಇಲ್ಲಿದ್ದಾರೆ, ಲೈಫಿನ ಸ್ಟೈಲಿಸ್ಟ್. ಹಾಗಾಗಿ ನೀವೇ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟುಮಾರೋ ಯು ವಿಲ್ ಹ್ಯಾವ್ ಅ ನೈಸ್ ಡೇ. ಎಸ್, ಐ ವಿಲ್. ಹುಟ್ಟು ಹಬ್ಬದ ಶುಭಾಶಯಗಳು. ನಾಳೆ ದಿನ ನಾವು ವಜಾ ಮಾಡುವ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಥ್ಯಾಂಕ್ ಯು. ಸೊ ಇದಾಗಿತ್ತು ನನ್ನ ಹಸ್ಬೆಂಡ್ ಬರ್ಡೇಯ BTS. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಬರ್ಡೇ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್, ಬಾಯ್. सत्य भाव में कोपवे